ಉದಾಹರಣೆ ನಂದು OTS ಆಗಿದೆ ಅಂತ ನನಗೆ ಕಾಲ್ ಬಂದಿದೆ. ಇವತ್ತು ಆ ಅಮೌಂಟ್ ಕಟ್ಟುವಷ್ಟು ಪರಿಸ್ಥಿತಿ ಇಲ್ಲ, ನಾನು ಸೂಸೈಡ್ ಮಾಡ್ಕೋಬೇಕಾ? OTS ಯಾಕೆ ಮಾಡುತ್ತಾರೆ? ಅವ್ರ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಯಾಕೆ ಬ್ಯಾಂಕ್ ಹಾಕಿದ್ರು ಅರ್ಥ ಆಗ್ತಾ ಇದೆ ಸರ್. ಇವನ್ನೆಲ್ಲ ನೀವು ಸ್ವಲ್ಪ ಬಂದು ಇದನ್ನ ಮಾಡಿದ್ರೆ ಖಂಡನೆ ಮಾಡ್ರಿ. ಇವತ್ತು ಜನರು ಯಾಕೆ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳಕಂತ ಬೆಳೆ ಬರಲಿಲ್ಲ ಅಂತಲ್ಲ, ಅದಿರೋ ಅಧಿಕಾರಿಗಳು, ಬ್ಯಾಂಕ್ ಅಧಿಕಾರಿಗಳು ಅವ್ರು ಒತ್ತಡ ಹಾಕ್ತಾರೆ. ಇವತ್ತು ನಾನು ಕಾಲ್ ರೆಕಾರ್ಡಿಂಗ್ ಕೊಡ್ತೀನಿ, ನನಗೆ ಎಷ್ಟು ಸರಿ ಮಾಡಿದಾರೆ ಅಂತ ನೀವು ತೋರಿಸ್ತೀನಿ ನಾನು ನಿಮ್ಗೆ. OTS ಅಲ್ಲಿ ಬಂದು ಹೋಗ್ರಿ, ಅಲ್ಲಿ ಏನ್ ಮಾಡ್ತಾರೆ, ನಾವು ಅದನ್ನ ಕಟ್ಟಿಲ್ಲ ಅಂತಂದ್ರೆ ಅದನ್ನ ಸೆಟಲ್ಮೆಂಟ್ ಮಾಡ್ತಾರಂತೆ, ಬಡ್ಡಿ ಬಿಡ್ತಾರಪ್ಪ ಅಂತ ನಾವು ಸೆಟಲ್ಮೆಂಟ್ ಮಾಡ್ಕೊಂಡು ಇನ್ನೊಂದ್ಸಲ ಲೋನ್ ಕೇಳಕ್ ಹೋದಾಗ ನಮ್ಗೆ ರೆಡ್ ಮಾರ್ಕ್ ಮಾಡ್ತಾರೆ ಇವರು. ನಾವು ಲೋನ್ ಸಿಗೋದಿಲ್ಲ ಸರ್. ಒಂದ್ ನಿಮಿಷ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ರೈತರು ಕೂಡ ಬಂದ್ ಮಾತಾಡಕ್ಕಾಗಲ್ಲ ಸರ್. ಎಲ್ಲರೂ ಕೂಗು, ಎಲ್ಲರೂ ನುಂಗು, ನೀವ್ ತಿಳ್ಕೋಬೇಕು. ನೀವು ರೈತರ ಬಗ್ಗೆ ತಿಳ್ಕೊಂಡೋದ್ರಂತ ಹೇಳಕತ್ತೀವಿ. ಇವತ್ತು ನಾವು ಇಷ್ಟಕ್ಕೆ ಹೋರಾಟ ಮುಗಿಸ್ತೀವಿ ಅಂತ ನಿಮ್ ಕಡೆ ನಾವು ಹೇಳಿಕ್ ಆಗಲ್ಲ ಸರ್. ನಮಗ CM ಬರ್ಬೇಕು. ಯಾಕಂದ್ರೆ ನಾನು ಸುಮಾರು ಸರಿ ಬಂದಿದ್ದೀನಿ. ಮಹಿಳೆಯರು ಸರ್ ಮಕ್ಕಳು ಮನೆಯನ್ನು ಬಿಟ್ಕೊಂಡು ಮಳೆಯಲ್ಲಿ ಕಟ್ಕೊಂಡು ಆ ಪ್ಲೇಸ್ ಅಲ್ಲಿ ಕುತ್ಕೊಂಡಾಗ ನಾವ್ ಮಳೆ ಬರ್ತಾ ಇದ್ ಸರ್. ನಾವು ಬಂದಾಗ ನೀವು ಇದ್ರಿ, ನೀವು ಮತ್ತೆ ಕೋಲ್ರೆಡ್ಡಿಯವ್ರು ತಗೊಂಡ್ ಹೋದ್ರಿ, ಏನ್ ಮಾಡಿದ್ರಿ ಸರ್? ಇವತ್ತು ಸುಮ್ನೆ ಬರ್ತೇವ ಇಲ್ಲಿಗೆ, ಸುಮ್ನೆ ಬರ್ತೇವೆ. ಅಷ್ಟೆಲ್ಲ ಹೆಣ್ಮಕ್ಳು ಅವರೆಲ್ಲ ನೋಡಿ ಸರ್, ಮುಖ ನೋಡಿ ಸರ್. ಇದು ಹೋರಾಟ ಕೊಡಿ ಆಗ್ಬೇಕಷ್ಟೇ. ಹೋರಾಟ ಕೊಡಿ ಆಗ್ಬೇಕಂದ್ರೆ ನಾವು ಸರಿಯಾದಂತ ನ್ಯಾಯ ಸಿಗ್ಬೇಕು. ಇಲ್ಲ ಅಂದ್ರೆ ನಾವು ಕೈಯ ಮರಣ ಹೊಂದ್ತೀವಿ. ನಿಮ್ ತಲೆಗಿರ್ಲಿ, ಅರ್ಥ ಮಾಡ್ಕೊಳ್ಳಿ ಸರ್. ಇದ್ರಲ್ಲಿ ಏನಾಗ್ತಿದೆ ಪರಿಸ್ಥಿತಿ ಅದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ತುಂಬಾ ಅನ್ಯಾಯ ಆಗ್ತಾ ಇದೆ, ಇದನ್ನು ತಿಳ್ಕೋಬೇಕು. ಸುಮಾರು ತಾಯಂದ್ರು ಸತ್ತು, ಗಂಡ ಸತ್ತು, ಹೆಣ್ಮಕ್ಳ ಪರಿಸ್ಥಿತಿ ಏನಂತ ನಾನು ಕಣ್ಣಿಂದ ನೋಡ್ತಾ ಇದ್ದೇನೆ ಸರ್. ಆ ಹೆಣ್ಣಪ್ಪ ಗಂಡನ ಕಳ್ಕೊಳ್ಳೋಕೆ ಹಾಕಿ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಇವತ್ತು ಯಾಕೆ ಸರ್ಕಾರಕ್ಕೆ ಅರ್ಥ ಆಗ್ತಿಲ್ಲ ಸರ್? ಆ ಹೆಣ್ಣಿನ ಪರಿಸ್ಥಿತಿ ಅಂತ ಕೊಡಿ. ಇವತ್ತು ಅವ್ರು ಸುಸೈಡ್ ಮಾಡ್ಕೊಂಡಾಗ ಆ ಹೆಣ್ಮಕ್ಳ ಪರಿಸ್ಥಿತಿಯನ್ನು ತಿಳ್ಕೊಳ್ಳಿ ಸರ್. ಮತ್ತೆ ಮಾತಾಡೋಣ, ನಾನು ಮಾತಾಡೋದು ಅರ್ಥ ಇಲ್ಲ. ನೀವೇನೇ ಇದ್ರೆ ಹೇಳ್ಬೇಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.